ನಾನು ಸುಮ್ಮನೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕಂಪ್ನಿಗೆ ಹೇಳ್ಬಿಟ್ಟು ಬಂದಿದ್ದೀನಿ. ಆಮೇಲೆ ಇವಾಗ ಕೆಲಸನೂ ಇಲ್ಲ, ಸಂಬಳನೂ ಬರಲಿಲ್ಲ, ಬಾಡಿಗೆ ಹೆಂಗೆ ಕಟ್ಟೋದು? ಇರೋ ಸ್ವಲ್ಪ ದುಡ್ಡನ್ನ ಹೆಂಗೋ 1 ತಿಂಗಳು, 1.5 ತಿಂಗಳು, 2 ತಿಂಗಳು ಮ್ಯಾನೇಜ್ ಮಾಡ್ಬೋದು. ಆಮೇಲೆ ಏನಪ್ಪ ಮಾಡಲಿ ನಾನು? ಅಯ್ಯೋ ದೇವ್ರೇ! ಈಗ ಆಶಾ ಅಂತೂ ನನ್ನಂತೂ ಒಪ್ಪೋ ಪರಿಸ್ಥಿತಿನ ಕ್ಷಮಿಸ್ಬಿಟ್ಟು ಕೆಲಸ ಇದು ಮಾಡೋಂಥ ಪರಿಸ್ಥಿತಿನಾಗಂತೂ ಇಲ್ಲ. ಈಗ ಏನು ಮಾಡಲಿ? ಹ್ಮ್. ಈ ಗಾರ್ಮೆಂಟ್ಸ್ ಅಲ್ಲ ಅಂದ್ರೆ ಇನ್ನೊಂದು ಗಾರ್ಮೆಂಟ್ಸ್, ಇಲ್ಲ ಇನ್ನೊಂದು ಫ್ಯಾಕ್ಟ್ರಿ. ನನಗೆ ಬೇಜಾನ್ ಎಕ್ಸ್‌ಪೀರಿಯನ್ಸ್ ಐತೆ. ಬೇರೆ ಕಡೆ ಹೋದ್ರೆ ಹ್ಮ್. ಬೇರೆ ಕಡೆ ಹೋದ್ರೆ ಇದಕ್ಕಿಂತ ಚೆನ್ನಾಗೆ ಸಂಬಳ ಕೊಡ್ತಾರೆ. ನಾನೇ ಕೆತ್ರ್ಕೊತಾ ಇದ್ದೀನಿ. ಹ್ಮ್. ಬಿಡು ನಮ್ಮ ಆಫೀಸ್ದಾಗಿರೋ ಮ್ಯಾಟ್ರು ತಾನೇ. ಹೋದ್ರೆ ಹೋಗ್ಲಿ. ಈ ಡಬ್ಬಾ ಕೆಲಸ ಹೋದ್ರೆ ಹೋಗ್ಲಿ, ಮ್ಯಾನೇಜರ್ ಕೆಲಸ ಆಳ ಬಿದ್ದೋಗ್ಲಿ. ಬ್ಯಾರೆ ಥರ ಕೆಲಸ ಹುಡುಕಂತೀನಿ. ಇನ್ನೂ ಚೆನ್ನಾಗಿರೋ ಕೆಲಸ ಹುಡುಕಂತೀನಿ. ಆಮೇಲೆ ಯಾಶನ್ ಮುಂದೆ ಹೋಗಿ ಬಿಲ್ಡಪ್ ಕೊಟ್ಬಿಡ್ತೀನಿ ನಾನಂತೂನು. ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ ಹೇಳಿ. ಹ್ಮ್. ಅಯ್ಯೋ! ಫಸ್ಟ್ ಹುಡ್ಕನ. ಆಮೇಲೆ ದೌಲತ್ ಮಾಡಿದ್ರಾಯ್ತು. ನೆಕ್ಸ್ಟ್ ಯಾರು? ಬನ್ನಿ. ಸರ್ ನಮಸ್ಕಾರ ಸರ್. ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ಹೇಳಿ, ಮೊದಲು ಎಲ್ಲಿ ವರ್ಕ್ ಮಾಡ್ತಾ ಇದ್ರಿ ನೀವು? ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆಯಾ? ನಾವು ಇದಕ್ಕೆಲ್ಲ ನಮಗೆ 4 ಇಯರ್ಸ್ ಎಕ್ಸ್ಪೀರಿಯನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ? ಸರ್ ನನಗೆ 5 ಇಯರ್ಸ್ ಎಕ್ಸ್‌ಪೀರಿಯನ್ಸ್ ಇದೆ ಸರ್ ನನಗೆ. XYZ ಕಂಪನಿಯಲ್ಲಿ ನಾನು 5 ಇಯರ್ಸ್ ನಾನು ವರ್ಕ್ ಮಾಡಿದ್ದೀನಿ ಸರ್. ತುಂಬ ನನಗೆ ಎಕ್ಸ್‌ಪೀರಿಯನ್ಸ್ ಇದೆ ಸರ್. ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀನಿ ಸರ್. ಹೋ, ಹೌದಾ? ನಮಗೂ ಎಕ್ಸ್ಪೀರಿಯನ್ಸ್ ಇರೋರೇ ಬೇಕು. ಹೌದಾ? ಆ ಕಂಪ್ನಿನ ನೀವು ಯಾಕೆ ಬಿಟ್ರಿ? ಸರ್ ಅದು ಸರ್ ನನಗೆ ಅಲ್ಲಿ ಸ್ವಲ್ಪ ಸಂಬಳ ಪ್ರಾಬ್ಲಮ್ಮು ಸರ್. ಸರಿಯಾದ ಟೈಮಿಗೆ ಕೊಡ್ತಿರ್ಲಿಲ್ಲ. ಅದು ಇದು ಮಾಡೋರು ಸರ್ ತುಂಬ ಪ್ರಾಬ್ಲಮ್ ಆಗೋಗ್ಬಿಟ್ಟಿತ್ತು ಸರ್. ಅದಕ್ಕೇನೆ ನಾನು ಅಯ್ಯೋ ಬಿಡು ಬೇರೆ ಕಂಪ್ನಿಗೆ ಹೋಗೋಣ ಸಾಕು ಅಂತ ಬಂದ್ಬಿಟ್ಟೆ ಸರ್. ಸ್ಯಾಲರಿದು ಪ್ರಾಬ್ಲಮ್ಮು ಸರ್ ಅಲ್ಲಿ. ಹೌದಾ? ಆ ಕಂಪ್ನಿಯಲ್ಲಿ ಆ ಥರ ಏನು ಪ್ರಾಬ್ಲಮ್ ಇರಲಿಲ್ಲ. ಈ ನಡುವೆ ಆ ಥರ ಪ್ರಾಬ್ಲಮ್ ಏನೋ ಶುರುವಾಗಿರಬೇಕು ಅಂತ ಅನಿಸುತ್ತೆ. ಪರವಾಗಿಲ್ಲ. ನಮಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಇದ್ರೆ ನೋಡಿ, ನಿಮ್ಮ ಎಕ್ಸ್ಪೀರಿಯನ್ಸು ಲೆಟರು, ಹಾಗೇ ನನಗೆ ನಿಮ್ಮದು ಅಮೌಂಟು, ಎಷ್ಟು ಸ್ಯಾಲ್ರಿ ಬರ್ತಿದ್ದೋ ಸ್ಯಾಲ್ರಿ ಸ್ಲಿಪ್ಪು ಎಲ್ಲನೂ ತಂದು ಕೊಡಿ ನನಗೆ. ಓಕೆನಾ? ನಾನು ಅಪಾಯಿಂಟ್ ಮಾಡ್ಕೋತೀನಿ. ಆ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀರಾ ನೀವು ಅಂದರೆ ಆ ಗಾರ್ಮೆಂಟ್ಸಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದು ಬೇರೆ 5 ವರ್ಷ ಎಕ್ಸ್ಪೀರಿಯನ್ಸ್ ಅಂತ ಬೇರೆ ಹೇಳ್ತಾ ಇದ್ದೀರಾ. ಓಕೆ, ಏನು ತೊಂದರೆ ಇಲ್ಲ. ಹಾಂ ಸರ್. ಹಾಂ. ಹಾಂ ಸರ್. ಮತ್ತೆ ಸರ್ ನನ್ನ ಜಾಬ್‌ಗೆ ಸರಿ, ಒಂದು 5 ಮಿನಿಟ್ಸ್ ಕೂತಿರಿ. ನಾನು ನಿಮ್ಮನ್ನ ಮತ್ತೆ ಕರಿತೀನಿ. ಓಕೆ ಸರ್. ಒಳ್ಳೆ ಕಂಪ್ನಿ ಅಲ್ವಾ ಅದು? ಒಳ್ಳೆ ಕಂಪ್ನಿಯಲ್ಲಿ ಯಾಕೆ ಬಿಟ್ರು? ಒಂದ್ಸಲ ಫಾಲೋ ಅಪ್ ಮಾಡೋಣ. ಏನಾಯಿತು ಅಂತ ಓಲ್ಡ್ ಕಂಪ್ನಿಗೆ ಫೋನ್ ಮಾಡಿ. ಅಲ್ಲ, ನನಗೆ ಗೊತ್ತಿರೋ ಮ್ಯಾನೇಜರ್ ಅಲ್ವಾ ಇರೋದು. ಹಲೋ ಸರ್, ನಮಸ್ಕಾರ. ಹಾಂ ಸರ್. ನಮಸ್ಕಾರ. ಸರ್, ನಿಮ್ಮ ಆಫೀಸಲ್ಲಿ ಒಬ್ರು ಇಲ್ಲಿ ನಮ್ಮ ಇಂಟರ್ವ್ಯೂಗೆ ಬಂದಿದ್ರು ಸರ್ ಇಲ್ಲಿ. ಅದು ಮೊದಲು ನಿಮ್ಮ ಹತ್ರನೇ ಕೆಲಸ ಮಾಡ್ತಾ ಇದ್ರಾ ಅಂತ ಹೇಳ್ಬಿಟ್ಟು ಕ್ಲಾರಿಫೈ ಮಾಡ್ಕೋಬೇಕಿತ್ತು. ಹಾಂ. ಹೇಳಿ ಸರ್ ಯಾರು? ಸರ್, ಶಿವು ಅಂತ. ಓಹ್! ನನ್ನ ಮಗ ಆಗ್ಲೇನೆ ಅಲ್ಲಿಗೆ ಬಂದಿದ್ದಾನಾ? ಹಾಂ ಸರ್. ಇಲ್ಲೇ ವರ್ಕ್ ಮಾಡ್ತಾ ಇದ್ದ. 5 ಇಯರ್ಸ್ ಏನೋ ಇಲ್ಲೇ ವರ್ಕ್ ಮಾಡಿದ್ದಾನೆ ಸರ್. ಆದ್ರೆ ಅವನು ಹುಡುಗಿಯರ ಹತ್ರ ತುಂಬಾ ಮಿಸ್‌ಬಿಹೇವ್ ಮಾಡ್ತಾ ಇದ್ದ. ಸೊ ಅದಕ್ಕೆ ನಾವು ಅವನ್ನ ಕೆಲಸದಿಂದ ತೆಗೆದಾಕ್ಬಿಟ್ವಿ. ಹೌದಾ ಸರ್? ಕೇಳಿದ್ರೆ ಇಲ್ಲ ಸ್ಯಾಲರಿ ಪ್ರಾಬ್ಲಮ್ ಅಂತ ಹೇಳಿದ್ನಲ್ಲ. ಸ್ಟುಪಿಡ್. ಛೇ! ಹುಡುಗಿರ ಹತ್ರ ಮಿಸ್‌ಬಿಹೇವಾ? ಯಾಕ್ ಸರ್ ಹುಡುಗಿಯರ ಹತ್ರ ತುಂಬಾನೇ ಮಿಸ್‌ಬಿಹೇವ್ ಮಾಡಿ, ತುಂಬಾ ಎಲ್ಲ ಅವ್ರಿಗೆಲ್ಲ ಟಾರ್ಚರ್ ಕೊಟ್ಟು ಏನೇನೋ ಮಾಡಿದ್ದಾನೆ. ಅವ್ರು ಲೈನ್ ಮ್ಯಾನೇಜರ್ ಅಲ್ವಾ ಸರ್ ಅವರೆಲ್ಲ ಗಾರ್ಮೆಂಟ್ಸಲ್ಲಿ. ಸೊ ತುಂಬಾ ಕಂಪ್ಲೇಂಟ್ಸ್ ಬಂದಿದ್ದಾವೆ. ಸೊ ನಾನೇ ಕೆಲಸದಿಂದ ತೆಗೆದಾಕಿದ್ದೀನಿ. ಒಂದು ಹುಡುಗಿ ಬಂದು ಕಂಪ್ಲೇಂಟ್ ಬೇರೆ ಕೊಟ್ಟೋಗಿದ್ದಾರೆ. ಸೊ ಅದಕ್ಕೆ ಕೆಲಸದಲ್ಲಿ ಇಟ್ಕೊಂಡ್ರೆ ಬೇರೆ ಗರ್ಲ್ಸ್‌ಗೆಲ್ಲನೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ಈ ಥರ ಮಾಡಿರೋದು. ಛೇ! ಇಂಥವ್ರನ್ನ ನಾನು ಕೆಲ್ಸಕ್ಕೆ ತಗೊಳ್ಳೋದಾ? ನೋ, ನೋ, ನೋ. ಬ್ಲಾಕ್ ಮಾರ್ಕ್ ಇರೋರ್ನೆಲ್ಲ ನಾವು ಜಾಬ್ಗೆಲ್ಲ ತಗೊಳಕ್ಕಾಗಲ್ಲ. ಇರಿ ಸರ್. ತುಂಬ ಥ್ಯಾಂಕ್ಸ್ ಸರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಈಗಲೇ ಅವನ್ನ ಮುಕ್ಕು ಕುಗುದ್ ಕಳಿಸ್ತೀನಿ ಇರಿ ಸರ್. ರೀ, ಈಗ ಬಂದಲ್ಲ ಕ್ಯಾಂಡಿಡೇಟು, ಅವನ್ನ ಕಳಿಸ್ರಿ ಇಲ್ಲಿ. ಸರ್ 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 ತಗೊಂಡ್ರಾ ಕೆಲಸಕ್ಕೆ? ಅಪಾಯಿಂಟ್‌ಮೆಂಟ್ ಆಯ್ತಾ ಸರ್? ಆಗುತ್ತೆ ಆಗುತ್ತೆ. ಅಪಾಯಿಂಟ್ಮೆಂಟ್ ಎಲ್ಲ ನಿಮ್ಗಾಗುತ್ತೆ. ಛೇ! ಸುಳ್ಳು ಹೇಳಕ್ಕೆ ಮರ್ಯಾದೆ ಬೇಡವೇನ್ರಿ ನಿಮಗೆ? ಹಾಂ? ಬೇರೆ ನೀವು ಮೊದಲು ಮಾಡ್ತಿರೋ ಕಂಪ್ನಿಯಲ್ಲೆಲ್ಲ ಹುಡುಗಿಯರ ಜೊತೆ ಎಲ್ಲ ಮಿಸ್‌ಬಿಹೇವ್ ಮಾಡೋಕ್ಕೆ ನಿಮಗೆ ನಾಚಿಕೆ ಆಗಬೇಕು. ಸರ್ ಇದೇನು ಸರ್ ಈ ಥರ ಹೇಳ್ತಾ ಇದ್ದೀರಾ? ಎಕ್ಸ್‌ಪೀರಿಯನ್ಸ್ ಇರೋರು ಬೇಕು ಅಂತ ಹೇಳಿದ್ರಲ್ಲ ಸರ್, ನಂಗೆ ಎಕ್ಸ್‌ಪೀರಿಯನ್ಸ್ ಇದೆ ಸರ್. ಅವರೆಲ್ಲ ಸುಮ್ಮನೆ ಸುಳ್ಳು ಹೇಳ್ತಿದ್ದಾರೆ ಸರ್, ನನ್ನ ನಂಬಿ ಸರ್. ರೀ, ಮುಚ್ಕೊಂಡು ಇಲ್ಲಿಂದ ಹೋಗ್ರಿ. ಏನು ಹೇಳ್ತಾರೋ ಸ್ಯಾಲ್ರಿ ಕಮ್ಮಿ ಕೊಟ್ಟಾರಂತೆ, ಸ್ಯಾಲ್ರಿ ಕಮ್ಮಿ. ಏನು ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ನಡೀರಿ. ಸರ್ ಪ್ಲೀಸ್ ಸರ್, ಈಗ ನಾನು ಹೋಗ್ತಿದ್ನಲ್ಲ ಕಂಪ್ನಿ, ಅದಕ್ಕಿಂತ 5,000 ಕಡಿಮೆ ಸ್ಯಾಲರಿ ಕೊಟ್ಟರು ಪರವಾಗಿಲ್ಲ ಸರ್. ಪ್ಲೀಸ್ ಸರ್ ನನ್ನ ಜಾಯಿನ್ ಮಾಡಿಸ್ಕೊಳ್ಳಿ ಸರ್. ಇನ್ನೊಂದ್ಸಲ ಈ ಆಫೀಸಲ್ಲಿ ನಾನು ಹುಡುಗಿಯರ ವಿಚಾರಕ್ಕೆಲ್ಲ ಹೋಗಲ್ಲ ಸರ್ ನಾನು. ಸಿನ್ಸಿಯರಾಗಿ ಕರೆಕ್ಟಾಗಿ ಕೆಲಸ ಮಾಡ್ತೀನಿ ಸರ್. ಅಲ್ಲಿ ಯಾವುದೋ ಒಂದು ಹುಡುಗಿಯಿಂದ ಈ ಥರ ಪ್ರಾಬ್ಲಮ್ ಎಲ್ಲ ಆಯಿತು ಸರ್. ಆ ಹುಡುಗಿ ನನ್ನ ಮೇಲೆ ಸೇಡ್ ಇಟ್ಕೊಂಡು ಈ ಥರ ಎಲ್ಲ ಮಾಡಿದ್ಲು ಸರ್. ಸರ್ ಪ್ಲೀಸ್ ಸರ್ ಇದೊಂದೇ ಒಂದು ಸಲ ನನ್ನ ಜಾಬಿಗೆ ತೊಗೊಳ್ಳಿ ಸರ್. ನಾನೇನಾದ್ರು ಮತ್ತೆ ಮಿಸ್‌ಬಿಹೇವ್ ಮಾಡಿದ್ರೆ ನೀವು ಕೆಲಸದಿಂದ ಹಂಗೆ ತೆಗೆದು ಬಿಸಾಕಿ ಸರ್. ನನಗೇನು ಬೇಜಾರಿಲ್ಲ. ಆದರೆ ಪ್ಲೀಸ್ ಸರ್ ಇದೊಂದೇ ಒಂದು ಸಲ ನನ್ನ ಕ್ಷಮಿಸ್ಬಿಡಿ ಸರ್. ಪ್ಲೀಸ್ ಸರ್ ಒಂದು 5,000 ಕಡಿಮೆ ಸ್ಯಾಲರಿ ಕೊಟ್ಟರು ಪರವಾಗಿಲ್ಲ ಸರ್. ನಿಮ್ಮ ಆಫೀಸಲ್ಲೇನೇ ಜಾಯಿನ್ ಮಾಡಿಸ್ಕೊಳ್ಳಿ ಸರ್. ನಾನು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀನಿ ಸರ್ ನಾನು. ಬೇಕಾದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಲೆಟರು, ನನ್ನ ಸ್ಯಾಲರಿ ಸ್ಲಿಪ್ಪು, ನನ್ನ ಆಧಾರ್ ಕಾರ್ಡು ಏನೇನು ಕಾರ್ಡ್ ಬೇಕೋ ಹೇಳಿ ಸರ್. ಎಲ್ಲ ತಂದು ಕೊಡ್ತೀನಿ ಸರ್. ಒಂದೇ ಒಂದು ವಿಚಾರಕ್ಕೆ ಈ ಥರ ಎಲ್ಲ ಮಾಡಬೇಡಿ ಸರ್. ಅವರೆಲ್ಲ ತುಂಬ ಸುಳ್ಳು ಹೇಳ್ತಾರೆ ಸರ್ ಆ ಕಂಪ್ನಿಯಲ್ಲಿ. ನನ್ನ ಜಾಗಕ್ಕೆ ಬೇರೆ ಯಾರನ್ನೋ ಕರ್ಕೊಬೇಕಿತ್ತು. ಅದಕ್ಕೆ ಈ ಥರ ಎಲ್ಲ ನಾಟಕ ಆಡಿರೋದು ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್ ಜಾಯಿನ್ ಮಾಡಿಸ್ಕೊಳ್ಳಿ ಸರ್. ಪ್ಲೀಸ್ ಸರ್. ರೀ, ಇಲ್ಲಿಂದ ಹೋಗಿ ಅಂತ ಹೇಳಿದ್ನಲ್ಲ. ಇಲ್ಲ ಸೆಕ್ಯೂರಿಟಿಂಗ್ ಕಳಿಸ್ಬೇಕಾ? ಏನು ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ಬಂದಿರಾ? ಏನು ಬಂದಿದ್ರಾ? ಗೆಟ್ ಲಾಸ್ಟ್. ಛೇ! ಹುಡುಗಿಯರ ಜೊತೆ ಮಿಸ್‌ಬಿಹೇವ್ ಮಾಡೋದಂತ ಬಂದಿಲ್ಲಿ ಸ್ಯಾಲ್ರಿ ವಿಚಾರ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತೀರಾ ನೀವು? ಸ್ಟುಪಿಡ್ ಪೀಪಲ್ಸ್. ಗೆಟ್ ಲಾಸ್ಟ್. ಅಯ್ಯೋ ದೇವ್ರೇ!
ಇದೇನಿದು ಕಂಪ್ನಿ ಹೆಸ್ರು ಹೇಳಿದ್ರೆ ಎಲ್ಲರೂ ಅವರು ಫೋನ್ ಮಾಡಿ ತಿಳ್ಕೊಂತಾರೆ. ಹೀಗೆ ಮತ್ತೆ ನಾನು ಕೆಲಸ ಸಿಗಲ್ವಾ? ಸಿಗುತ್ತಾ ಸಿಗಲ್ವಾ? ಸಿಗಲೇ ಇಲ್ಲ ಕೆಲಸ ಅಂತಂದರೆ ನನ್ನ ಕತೆ ತಿಥಿಯಾಗೋಗ್ಬಿಡುತ್ತಲ್ವಾ? ಅಯ್ಯೋ ದೇವ್ರೇ! ಏನು ಮಾಡೋದು? ಸರ್, ಗುಡ್ ಈವ್ನಿಂಗ್ ಸರ್. ಹೋ, ಹೇಳಿ ಹೇಳಿ, ಶಿವು ಅವರಲ್ವಾ ನೀವು? ಹಾಂ ಸರ್, ಹಾಂ. ಸರ್ ಅದೇ ಇಲ್ಲಿ ಜಾಬ್ದು ವೇಕೆನ್ಸಿದದು. ಹಾ, ನಿಮ್ ವಿಷಯ ಎಲ್ಲ ಗೊತ್ತಾಯ್ತು. ಜಾಬಿಂದ ತೆಗ್ದಾಕಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ರು, ಗೊತ್ತಾಯ್ತು. ಆ, ಹಾ, ಆದ್ರೆ ನಮ್ಮಲ್ಲಿ ಈಗ ಪ್ರೆಸೆಂಟು ನಾವು ಜಾಬಿಗೆ ತಗೊಳ್ಳೋ ಇದ್ರಲ್ಲಿಲ್ಲ. ಬಿಕಾಸ್ ನಿಮ್ದು ಆಲ್ರೆಡಿ ಬ್ಲಾಕ್ ಮಾರ್ಕ್ ತುಂಬ ಇದೆ. ಮತ್ತೆ ಇಲ್ಲಿ ತುಂಬ ಸ್ಟ್ರಿಕ್ಟ್ ಇದ್ದಾರೆ ನಮ್ಮ ಆಫೀಸರ್ಸ್ ಎಲ್ಲನೂ. ನಾವು ಆ ಥರ ಎಲ್ಲ ನಿಮ್ಮನ್ನ ಜಾಬಿಗೆ ತಗೊಳಕ್ಕಾಗಲ್ಲ. ನೀವು ಗೊತ್ತಿರೋರೇನೆ, ಹಂಗಂತ ನಾವು ಸುಮ್ಮನೆ ಹಾಗೆಲ್ಲ ತಗೊಳಕ್ಕಾಗಲ್ಲ ನಾವು ಜಾಬ್ಗೆ. ಸರ್ ಪ್ಲೀಸ್ ಸರ್, ಅಲ್ಲೇನೋ ಒಂದು ಮಿಸ್ಟೇಕ್ ಆಗೋಗ್ಬಿಡ್ತು ಸರ್ ಅಷ್ಟೇನೆ. ಪದೇ 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 ಪ್ಲೀಸ್ ಸರ್, ಆ ಥರ ಮಾಡಲ್ಲ ಸರ್. ಇದೊಂದು ಸಲ ನನಗೆ ಇಲ್ಲಿ ಅದನ್ನು ಸಿಂಪಲ್ ಜಾಬೇ ಕೊಡಿ ಸರ್, ಪರವಾಗಿಲ್ಲ ನನಗೆ. ಅಲ್ಲಿ ಮಾಡಿದಷ್ಟು ಪ್ರಾಬ್ಲಮ್ ಇಲ್ಲಿ ಮಾಡಲ್ಲ ಸರ್. ರೀ, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಎಲ್ಲ ಕಂಪ್ನಿಗಳವರು ಎಲ್ಲರೂ ಎಲ್ಲ ಮೇನ್ ಆಫೀಸರ್ಸ್ ಎಲ್ಲ ಕ್ಲೋಸ್ ಆಗಿರ್ತಾರೆ. ನೀವು ಒಂದು ತಪ್ಪು ಮಾಡಿದ್ರೆ ಅದು ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ನೀವು ಇದೇ ಕಂಪ್ನಿ ಅಲ್ಲ, ಬೇರೆ ಬೇರೆ ಕಂಪ್ನಿಗಳು, ಅಕ್ಕಪಕ್ಕದ ಕಂಪ್ನಿ ನಾವು ಯಾವ ಟ್ರೈ ಮಾಡಿದ್ರು ಎಲ್ಲರೂ ಇದೇ ಮಾತೇ ಹೇಳ್ತಾರೆ. ಅದಕ್ಕೆ ಹೇಳೋದು, ತಪ್ಪು ಮಾಡೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಬೇಕು ಅಂತ ಹೇಳಿ. ನಿಮಗೆ ನಾನು ಇನ್ನೇನು ಹೇಳೋಕ್ಕಾಗುತ್ತೆ ನೋಡಿ, ಹೇಳೋಷ್ಟು ಹೇಳಿದ್ದೀನಿ. ನೀವು ಇಲ್ಲಿ ಟ್ರೈ ಮಾಡೋದಕ್ಕಿಂತ ಬೇರೆ ಕಡೆ ಯಾವುದಾದ್ರೂ ಬೇರೆ ಲೊಕೇಶನಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡೋದು ಬೆಟರು. ಇಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಮೀಟಿಂಗಲ್ಲಿ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ನಿಮ್ಮ ವಿಚಾರ ಎಲ್ಲನೂ. ಈಗ ಹುಡುಗಿ ಬೇರೆ ಏನೋ ಅದು ಇದು ಅಂತ ಹೇಳಿದರೆ ನೋ ಪ್ರಾಬ್ಲಮ್, ಬಟ್ ಹುಡುಗಿ ವಿಚಾರಕ್ಕೆ ಹೋಗಿ ಈ ಥರ ಎಲ್ಲ ತೊಂದರೆ ಮಾಡಿದ್ದೀರಾ ಹಾಗೆ ಹೀಗೆ ಅಂತೆಲ್ಲ ಗೊತ್ತಾಗಿರೋದಕ್ಕೆ ನಿಮ್ಮ ಮೇಲೆ ತುಂಬಾ ಬ್ಯಾಡ್ ಒಪಿನಿಯನ್ ಇದೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ. ಸೊ ಈಗ ನಾನು ಸಡನ್ನಾಗಿ ಜಾಬಿಗೆ ತೊಗೊಬಿಟ್ರೆ ನಿಮ್ಮನ್ನ ಮತ್ತೆ ನನ್ನ ಮೇಲೆ ಎಲ್ಲರೂ ಸುಮ್ಮನೆ ಕಣ್ಣು ಹಾಕ್ತಾರೆ. ಸೊ ಪ್ಲೀಸ್ ಯು ಕ್ಯಾನ್ ಲೀವ್. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್, ಇದೊಂದು ಸಲ ಸರ್, ಇದೊಂದೇ ಒಂದು ಸಲ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ನಿಮ್ಮ ಕೈ ಮುಗಿತೀನಿ ಸರ್, ಇದೊಂದೇ ಒಂದು ಸಲ. ಯಾವ್ದಾನ ಸಿಂಪಲ್ ಜಾಬ್ಗಾದ್ರೂ. ಸಾರಿ ಮಿಸ್ಟರ್, ಆ ಥರ ಎಲ್ಲ ತೊಗೊಳಕ್ಕಾಗಲ್ಲ. ಪ್ಲೀಸ್ ಪ್ಲೀಸ್ ಸರ್. ಸರಿ ಸರ್, ಆಯಿತು ಸರ್. ಅಷ್ಟೇ ನನ್ನ ಕತೆ ಎಲ್ಲ ಮುಗೀತು. ಯಪ್ಪ, ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ. ಈಗ ನಾನು ಕೆಲಸನೂ ಸಿಗಲ್ಲ, ಏನೂ ಸಿಗಲ್ಲ. ಅಯ್ಯೋ ದೇವ್ರೆ, ಯಪ್ಪ ದೇವ್ರೆ, ಏನು ಮಾಡೋದು? ನನಗೆ ಜಾಬಿನೆಲ್ಲೂ ಸಿಗಲ್ಲ ಅಂತ ಅನ್ನಿಸ್ತೈತೆ. ಆಶಾ ಮಾಡಿದ ಕೆಲಸಕ್ಕೆ ಎಂಥ ಗತಿ ಬಂದ್ಬಿಟ್ಟೆ ನಾನಂತೂ. ಆಶಾ, ಎಂಥ ಗತಿ ಮಾಡಿಬಿಟ್ಟೆ. ಲೇ ಆಶಾ, ನಾನು ಈ ಪರಿಸ್ಥಿತಿ ತಂದಿರ ನಿನ್ನ ಮಾತ್ರ ಬಿಡಕ್ಕಿಲ್ಲ. ಸರ್ ಯಾಕೆ ಮಾಡ್ತೀನಿ ನಿನಗೆ? ನನ್ನನ್ನು ಜಾಬಿಂದ ತೆಗ್ಸಾಕ್ಸ್ಬಿಟ್ಟು ಹೆಂಗೆ ಆರಾಮಾಗಿದೆಯಲ್ವಾ? ಕ್ಷಮೆ ಕೇಳಿದ್ರು ದುರಂಕಾರ ಮಾಡ್ತೀಯಲ್ವಾ? ನಿನಗೈತೆ ಸರ್, ಯಾಗೈತೆ ನಿಂಗೆ? ಇವಳು ಮಕ್ಕಿಷ್ಟು ಬೆಂಕಿ ಯಾಕನ್ನೇ ಗೊತ್ತಿದ್ದು ಎಳ್ಳಿ ಕೈಯಾಗೋಗ ಹಾಳಾಗುವಾಗ ಸಾಯ. ಇವಳು ಬಡ್ದು ಬಾಯಿಗೆ ಹಾಕಳ ಇವಳನ್ನ. ನನ್ನ ಕೆಲಸ ತೆಗೆದಾಕ್ಬಿಟ್ಟಿದ್ಯಾ? ಇನ್ನು ನಾನು ಕೆಲಸ ಸಿಗಕ್ಕಿಲ್ಲ. ಇನ್ನು ನಮ್ಮ ಏರಿಯಾ ಎಲ್ಲ ಹುಡುಕಿದ್ರು ಕೆಲಸ ಸಿಗಕ್ಕಿಲ್ಲ ಬಿಡು. ಏನು ಮಾಡಲಿ ಅಂತ ಹೇಳ್ಬಿಟ್ಟು ನಾನಂತೂ ಈಗ ನನಗೆ ಕೆಲಸ ಬೇಕು, ಎಲ್ಲಿಂದ ತಗೊಬಿಟ್ಟು ಬರಲಿ? ಎಲ್ಲ ಹಾಳು ಮಾಡ್ಬಿಟ್ಲು. ನಾನು ಎಂಡ್ರದ್ದು ಹಾಳು ಮಾಡಿದ್ರೆ ಯಾರ್ದು ಹಾಳು ಮಾಡ್ಬಿಟ್ಲು ಇವಳು. ಕಮ್ಲಿಯಿಂದನೇ ನನ್ನ ಕೆಲಸ ಹೋಗಿದ್ದು. ಈ ಮೂರು ಜನ ಹುಡುಗಿಯರು, 4 ಜನ ಹುಡುಗಿಯರ ಜೊತೆ ಸೇರ್ಕೊಬಿಟ್ಟು ನನ್ನ ಜೀವನ ಒದ್ದಾಡ್ದಂಗೆ ಆಗ್ಬಿಟ್ಟೈತೆ. ಲೇ ಆಶಿ, ನಿನ್ನ ಕತೆ ಮುಗಿಸ್ಬಿಡ್ತೀನಿ ನಿನ್ನ. ನನ್ನನ್ನು ಹೆಂಗೆ ಕೆಲಸದಿಂದ ತೆಗ್ದಾಕ್ದೋ ನೀನು ಹಂಗೆ ನೋಡು ಬೀದಿನ ನಿಂತ್ಕೊಂಡು ಲಬ 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 ಅಂತ ಬಾಯಿ ಬಡ್ಕೋಬೇಕು. ಹಂಗೆ ಮಾಡ್ತೀನಿ ಮನೆ ಹೇಳಿ ನಿನಗೆ, ಮಾಡ್ತೀನಿ. ಲೋಪರ್ ಬಡ್ಡಿ, ನನಗಿಷ್ಟೆಲ್ಲ ಟಾರ್ಚರ್ ಕೊಡ್ತೀಯ ಲೋಪರ್ ಬಡ್ಡಿ ನೀನು. ಐತೆ ನಿಂಗೆ ಸರಿಯಾಗೈತೆ ಬಡ್ಡಿ.